ಅನ್ನೋದು ಎಷ್ಟು ಸ್ಪೆಷಲ್ ಬೇಚಾರಿ. ನಿನ್ನ ಜೊತೆ ಇಲ್ಲದೆ ಇದ್ದಾಗ ನಿಮ್ಮ ಮೆಮೊರೀಸ್ಗಳು ಯಾವತ್ತೂ ನನ್ನ ಜೊತೆ ಇರ್ತಿತ್ತು. ಈ ರೂಮಲ್ಲಿ ನೀನು ನೆನೆಸ್ಕೊಳ್ಳೋದಕ್ಕೆ ಯಾವಾಗಲೂ ಈ ಕಪ್ ನನ್ನ ಜೊತೆ ಇರ್ತಿತ್ತು. ಆದರೆ ಇನ್ನು ಮುಂದೆ ರೂಮಲ್ಲಿ ನೀನೇ ಇರ್ತೀಯ ಅಂತ ನೆನೆಸ್ಕೊಂಡ್ರೆ ಎಕ್ಸೈಟ್ಮೆಂಟ್ ಎಷ್ಟು ಹೆಚ್ಚಾಗ್ತದೆ ಗೊತ್ತಾ? ಐ ಲವ್ ಯು ಬಚಾರಿ. ಮಧು ಮಗ ತೀರಾ ಈ ಲೆವೆಲ್ಗೆ ಹಾಳಾಗಿ ಬರ್ದಿತ್ತು. ಛತ್ರ ಕರ್ಕೊಂಡು ಹೋಗ್ಬೇಕಾಗಿರೋರ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ತರ ಆಗಿದೆ. ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ಇಲ್ಲಿ ಬಂದ್ಮೇಲೆ ಈ ರೂಮ್ ಕಡೆನೇ ಬದಲಾಗ್ಬಿಡುತ್ತೆ ಬಚಾರಿ. ಹ್ಞೂ, ಮತ್ತೆ ಫಸ್ಟ್ ನೈಟ್ ಸೆಟಪ್ ಹಾಕಿರ್ತೀವಲ್ಲ. ನೀನು ಮಾಸ್ ಸಾಯಿಸ್ಬಿಡ್ತಾನೆ. ನೀನ್ ಫೋನ್ ಕೇಳಿಸ್ಕೊಳಯ್ಯ. ನೀನ್ ಫೋನ್ ವಾಪಸ್ ಇಟ್ಕೊಂಡು ಸತಾಯಿಸಿದ್ದು ನಿನ್ ಸಾಕಾಗ್ಲಿಲ್ಲ ಅನ್ಸುತ್ತಲ್ವಾ? ನಾನು ಕಂಪ್ಲೀಟ್ ಕ್ಲಾಸ್. ರೇಟ್ ಕಾಂಪಿಟೇಷನ್. ಇಷ್ಟು ದಿನ ಈ ರೂಮ್ನ ನನ್ನ ಟೇಸ್ಟ್ ತಕ್ಕಂತೆ ಇಟ್ಟಿದ್ದೆ. ಅಂಡ್ ಅಫ್ಕೋರ್ಸ್ ನೀನು ಈ ಮನೆ ಬಂದ್ಮೇಲೆ ಇದು ಇದೇ ತರ ಇರೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಈ ರೂಮ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತೀಯಲ್ವಾ ಬಚಾರಿ? ಶ್ರೀಕಾಂತ, ಇಲ್ಲೇನ್ರಿ ಮಾಡ್ತಿದ್ದೀರಾ? ಬಾಸ್, ನೀವು ತೀರಾ ಬರ್ಗೆಟ್ಟೋಗಿದ. ಅಲ್ಲ, ಬರಸೆಳಿಯೋ ತರ. ಅದು ಅಲ್ಲ, ಏನೋ ಒಂದು. ಏನ್ ಕರ್ಮರಿ ನಿಮ್ದು? ಸರಿ, ಯಾವಾಗ ಬಂದ್ರಿ? ಬಾಸ್, ಅದು ನೀವು ಕಪ್ಪು ಜೊತೆ ರೊಮ್ಯಾನ್ಸ್ ಮಾಡ್ತಿದ್ರಲ್ಲ, ಆಗವಾಗ ಬಂದೆ. ಏನ್ರಿ ಅದು? ವಾಟ್ ನಾನ್ಸೆನ್ಸ್. ಕಪ್ಪು ಜೊತೆ ಯಾರು ರೊಮ್ಯಾನ್ಸ್ ಮಾಡ್ತಾರೆ? ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ 1 ವರ್ಷ ಸ್ಯಾಲರಿ ಒಟ್ಟಿಗೆ ಕೊಡ್ಬೇಕಾಗುತ್ತೆ. ಬಾಸ್, ಸಂಭ್ರಮದ ಸಮಯದಲ್ಲಿ ಸ್ಯಾಲ್ರಿ ಮ್ಯಾಟ್ರ್ ಯಾಕೆ? ಅಷ್ಟಕ್ಕೂ ನೀವು ನಿಮ್ಮ ಹುಡುಗಿ ಲಿಪ್ ಮಾರ್ಕಿರೋ ಕಪ್ಪು ಜೊತೆ ಮಾತಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡಿ. ರೀ, ತಪ್ಪೋ ಸರಿನೋ ಅದೆಲ್ಲ ನಿಮ್ಗೆ ಯಾಕ್ರಿ? ಬೇಕು ಬಾಸ್. ಬಾಸ್ ಬಂಟಂಗೆ ಇವೆಲ್ಲ ಬೇಕೇ ಬೇಕು. ಆದ್ರೂ ಒಂದು ವಿಷಯ. ಏನದು? ನೀವು ಎಲ್ಲಾ ಟಾಕ್ ಟೈಮು ಈಗಲೇ ಖರ್ಚು ಮಾಡ್ಬಿಟ್ರೆ ಆಮೇಲೆ ಅಮೂಲ್ಯ ಮೇಡಮ್ ಮನೆಗೆ ಬಂದ್ಮೇಲೆ ಸೈಲೆಂಟ್ ಆಗ್ಬಿಡ್ತೀರಾ. ಅವಾಗ ನಿಮ್ದು ಕುಂತಿ ಪಾಠ ಆಗ್ಬಿಡುತ್ತೆ ಬಾಸ್. ವಾಟ್? ಕುಂತಿ ಪಾಠ? ಹಾಗಂದ್ರೇನ್ರಿ? ಕೂತು ನೋಡೋದು. ಬಾಸ್, ಅಂದ್ರೆ ನಿಮ್ಮ ಮೇಡಮ್ ಮಾಡೋದ್ನೆಲ್ಲ ನೀವು ಕೂತ್ ನೋಡ್ಬೇಕಾಗುತ್ತೆ ಅಂತಂದೆ. ಕೋರ್ಸ್, ಐ ಆಮ್ ನಾಟ್ ಸರ್ಪ್ರೈಸ್ಡ್. ನಿಮ್ ತಲೆಯಲ್ಲಿ ಬಿಟ್ರೆ ಈ ತರದ ನಾನ್ ಸೆನ್ಸ್ ಐಡಿಯಾಗಳು ಯಾರ ತಲೆಯಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಹೇಳಿ? ನಾನ್ ಸೆನ್ಸ್ ಅಲ್ಲ ಬಾಸ್, ಇದು ಕಾಮನ್ ಸೆನ್ಸ್. ನೀವು ಅವ್ರ ಹತ್ರನೇ ಮಾತಾಡಿ. ಅದನ್ನ ಬಿಟ್ಟು ಪ್ಲೇಟು, ಸ್ಪೂನು, ಕಪ್ಪು, ಚಿಪ್ಪು, ಅಂಡೆ ಜೊತೆ ಎಲ್ಲ ಮಾತಾಡಬೇಡಿ ಅಂತ ಹೇಳಿದೆ. ಬಾಸ್, ಎಲ್ರಿಗೂ ಒಂದು ಕಾಲ ಬರುತ್ತೆ. ಈಗ ನನ್ನ ಕಾಲ ಅಂತ ಅನ್ಕೊಂಡಿದೀನಿ. ಹೇಗಿದ್ರಿ, ಹೇಗಾಗ್ಬಿಟ್ರಿ, ಎಲ್ಲ ನಿಮ್ಮ ಆ ಕಾಫಿ ಕಪ್ಪಿನ ಸೈಡ್ ಎಫೆಕ್ಟ್ಸ್. ಅಲ್ಲ, ಲವ್ವಿನ ಸೈಡ್ ಎಫೆಕ್ಟ್ಸ್. ಏನೇ ಇದ್ರು ಅದ್ಭುತ ಬಿಡಿ. ನಮ್ ಹಳೆ ಮುದ್ಕಿ ಹುಡ್ದಾಗಿಂದ ಇಲ್ಲಿ ತನಕ ಏನಾದ್ರೂ ಅದ್ಭುತವಾದ ಕೆಲಸ ಮಾಡಿದಾಳೆ ಅಂದ್ರೆ ಅದು ಇದೇನೆ. ಮದ್ವೆಗಿಂತ ಮುಂಚೆ ಇದನ್ನ ನನ್ ಕೈಗೆ ಹ್ಯಾಂಡ್ ಓವರ್ ಮಾಡಿ ಪುಣ್ಯ ಗೀತೆ ಹಾಕೋಬಿಟ್ರು. ಇನ್ಮೇಲಿಂದ ಬಸ್ಸಿಗೆ ಕಾಯೋ ಸೀನೆ ಇಲ್ಲ. ಆರಾಮಾಗೆ ಇದ್ರಲ್ಲೇ ಜಾಲಿಯ ಕಾಲೇಜಿಗೆ ಹೋಗ್ಬೋದು. ಆಮೇಲೆ ನೀನು ಹಳೆ ಮುದ್ಕಿ ತರ ಎಲ್ಲ ಕಾಟ ಎಲ್ಲ ಕೊಡೋಗಿಲ್ಲ. ಆದ್ರೂ ಪರವಾಗಿಲ್ಲ, ನೀನು ನನ್ನೋಳೆ ಅಲ್ವಾ. ಆಮೇಲೆ ನಾವೇನ್ ಕಮ್ಮಿ ಇಲ್ಲಮ್ಮ,
ಜಾಸ್ತಿನೇ ಟಾರ್ಚರ್ ಕೊಡ್ತೀವಿ, ನೀನ್ ಸಹಿಸ್ಕೋಬೇಕು. ಆದ್ರೂ ಪ್ರೀತಿಗೇನ್ ಕಮ್ಮಿ ಮಾಡಲ್ಲ, ಹಳೆ ಮುದ್ಕಿ ತರನೇ ಚೆನ್ನಾಗಿ ನೋಡ್ಕೋತೀನಿ. ಹಾ, ಆಮೇಲೆ ಇನ್ನೊಂದ್ ವಿಷಯ, ನಾನು ನಿನ್ಗೆ ಒಳ್ಳೆ ಬಾಳ್ ಕೊಡ್ತೀನಿ, ಆಯ್ತಾ? ಜಸ್ಟ್ ಟಾಪಿಕ್ ಗೈಸ್. ಅಷ್ಟೊಂದಾಗುವಂಥದ್ದು ಏನಿದೆ? ಶ್ರೀಕಾಂತ, ಮರ್ಯಾದೆ ಕಪ್ ವಾಪಸ್ ಕೊಡಿ. ಅಯ್ಯೋ ಹಾಗಲ್ಲ ಅಗ್ರಜ, ನೀನ್ ನೋಡ್ತಾ ಇದ್ರೆ ಆಶ್ಚರ್ಯ ಆಗ್ತಾ ಇದೆ. ಹೆಂಗಿದೋ ನೀನು ಇವಾಗ ನೋಡು, ಯಾವ ಲೆವೆಲ್ಗೆ ಸೂಪರ್ ಲವರ್ ಬಾಯ್ ತರ ಚೇಂಜ್ ಆಗ್ಬಿಟ್ಟಿದ್ಯಾ. ಅಲ್ಲ, ಈ ಕಪ್ನ ಯಾವಾಗ್ಲೋ ಇಸ್ಕೊಂಡು ಇನ್ನೂ ಇಟ್ಕೊಂಡಿದ್ಯಲ್ಲ, ನನಗೆ ಅದೇನೆ ತುಂಬಾ ಗ್ರೇಟ್ ಅನ್ಸ್ತಾ ಇರೋದು. ದಟ್ಸ್ ಸೋ ಲವ್ಲಿ. ಸ್ಟಾಪ್ ಇಟ್ ವಿಕ್ರಾಂತ್. ನಾನೇನೋ ಮಾತಾಡಿದ್ರೆ ನೀವೇನೋ ಮಾತಾಡ್ತೀರಲ್ಲ, ನಿಮ್ಗೆಲ್ಲ ಸುಮ್ಮನೆ ಮಾತಾಡ್ಬೇಕು ಅಷ್ಟೇ. ಆದ್ರೂ ವೇದಾಂತ್, ನೀವೇನೇ ಹೇಳಿ ನನ್ನ ತಂಗಿ ನಿಮ್ಮನ್ನ ಪಡೆಯೋಕೆ ಪುಣ್ಯ ಮಾಡಿದ್ದು ಬಿಡಿ. ಸಾರ್ಥಕ್ ಕಿಂಡಲ್ಲ? ಅಯ್ಯೋ ಇಲ್ಲ ವೇದಾಂತ್, ನಾನು ಸೀರಿಯಸ್ ಆಗಿ ಹೇಳಿದ್ದು. ಅವಳು ಯಾವಾಗ್ಲೋ ಕೊಟ್ಟಿರೋ ಕಪ್ನೇ ಇಷ್ಟು ಜೋಪಾನಾಗಿ ನೋಡ್ಕೊಂಡಿದ್ದೀರಾ ಅಂದ್ರೆ ಇನ್ನು ಅವಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ. ರೇ ಕಾಂತ, ಕೊಡ್ರಿ ಕಪ್ ಕೊಡ್ರಿ. ವಿಕ್ರಾಂತ್ ಕೊಡು ವಿಕ್ರಾಂತ್, ಜಸ್ಟ್ ಗಿವ್ ಇಟ್ ಮ್ಯಾನ್. ಅಷ್ಟು ಸುಲಭವಾಗಿ ನಾನೇನ ಕೊಡಕ್ ಆಗಲ್ಲ ಅಗ್ರಜ. ಸಾರ್ಥಕ್, ನೀವಾದ್ರೂ ಕೊಡಿ ಸಾರ್ಥಕ್. ಅಯ್ಯೋ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ವೇದಾಂತ್, ನಾ ಇದ್ರ ಸವಾಸಕ್ಕೆ ಹೋಗಲ್ಲ. ವಿಕ್ಕಿ ತಗೋ. ವಿಕ್ರಾಂತ್, ವಿಕ್ರಾಂತ, ವಿಕ್ರಾಂತ್, ಏ ತೂ ನಾ ಕಾಫಿ ಕುಡಿಯಲ್ಲ, ತಗೋ. ಸಾರ್ಥಕ್, ವಿಕ್ರಾಂತ್, ಸಾರ್ಥಕ್ ಇಸ್ಕೊಳ್ಳಿ ಸಾರ್ಥಕ್. ವಿಕ್ರಾಂತ್, ಏ ಕಾಂತ ಕೊಡ್ರಿ ಇಲ್ಲಿ. ಏ ಗೈಸ್ ಹುಷಾರು. ವಿಕ್ರಾಂತ್ ಕಿತ್ಕೊಂಡು ಕೊಡ್ರಿ. ಸಾರ್ಥಕ್ ಕೊಡ್ಕೊಡ್ರಿ. ಕಾಂತ ಅರ್ಥ ಮಾಡ್ಕೊಡ್ರಿ. ಗ್ಲಾಸ್ ಕೊಡ್ರಿ. ನಾವ್ ಇದೇ ತರ ಯೋಚನೆ ಮಾಡ್ತಾನಿದ್ರೆ ಏನು ಉಪಯೋಗ ಇಲ್ಲ. ಮೊದ್ಲೇದಕ್ಕೇನಾದ್ರೂ ಉಪಾಯ ಹುಡುಕ್ಬೇಕು, ಸುಮ್ನೆ ಟೈಮ್ ವೇಸ್ಟ್ ಕಣೆ. ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ಎಂತ ಕೆಲ್ಸ ಆಗೋಗಿದೆ. ಮೊದ್ಲು ಮನೆಗೆ ಹೋಗಿ ವಿಷಯ ತಿಳಿಸೋಣ, ಅಪ್ಪ ಏನಾದ್ರೂ ಮಾಡ್ತಾರೆ. ಅಯ್ಯೋ ಚೀಲ ಕಣೆ, ಅಮ್ಮ ಇದನ್ನೆಲ್ಲ ತಡ್ಕೊಳಲ್ಲ. ಮೊದ್ಲೇ ಅವ್ರ ಹಾರ್ಟ್ ವೀಕ್ ಇದೆ, ಮದ್ವೆ ಸಂಭ್ರಮ ಅಂತ ಖುಷಿಯಾಗಿದ್ದಾರೆ. ಇದನ್ನೆಲ್ಲ ಹೇಳಿದ್ರೆ ಸರಿ ಬರಲ್ಲ, ನಾವೇ ಏನಾದ್ರೂ ಮಾಡ್ಬೇಕು. ಒಂದ್ ಕೆಲ್ಸ ಮಾಡೋಣವಾ, ವಿಷಯನ ಅಪ್ಪನ ಹತ್ರ ಹೇಳೋಣ ಕಣೆ. ನಾನು ಇದನ್ನು ಯೋಚನೆ ಮಾಡಿದೀನಿ ಕಣೆ. ಅಪ್ಪ ಇದನ್ನ ಸಹಿಸ್ಕೊಳ್ಳಲ್ಲ, ಅಮ್ಮಂಗೆ ಹೇಳೇ ಹೇಳ್ತಾರೆ. ನಾವೇ ಏನಾದ್ರೂ ಬೇರೆ ಯೋಚನೆ ಮಾಡ್ಬೇಕು. ಏನಕ್ಕ ಹೇಳ್ತಾ ಇದೀಯಾ? ಈ ವಿಚಾರದಲ್ಲಿ ನಾವಿಬ್ರು ಏನ್ ಮಾಡಕ್ಕಾಗತ್ತೆ ಹೇಳು? ನಾವಿದ್ನ ವೇದಾಂತ್ ಬಾವಂಗ್ ಹೇಳ್ಬಿಡೋಣ. ಇದಕ್ಕೆಲ್ಲ ಅವರೇ ಸರಿ, ಅವ್ರೇನಾದ್ರೂ ಒಂದ್ ದಾರಿ ಹುಡುಕ್ತಾರೆ. ಸ್ಟಾಪ್ ಇಟ್. ವಿಕ್ರಾಂತ್, ಚಿಕ್ಕ ಮಕ್ಕಳ ತರ ನಡೆದಕ್ಕೆ ಹೋಗ್ಬೇಡಿ. ನನ್ಗೆ ಇರಿಟೇಟ್ ಆಗ್ತದೆ. ಆ ಕಪ್ಪಿಗೆ ಏನಾದ್ರೂ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ. ನೀನ್ ಇವಾಗ್ಲೂ ಸುಮ್ನೆ ಎಲ್ಲಿದ್ಯಾ ಅಗ್ರಜ? ಈ ಕಪ್ಪು ಹಿಂಗ್ ಆಟ ಆಡ್ತಿರೋದ್ ನೋಡಿ ನಿನ್ ಮನ್ಸು ವಿಲ 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 ಅಂತ ಒದ್ದಾಡ್ತಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ವಿಕ್ರಾಂತ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕಪ್ ಕೊಟ್ಬಿಡು. ಬಾವಾ, ನಾನ್ ಅದಿತಿ. ಅದಿತಿ, ನಾನ್ ಧ್ರುವ. ಯಾಕೆ ಟೆನ್ಷನ್ ಇದ್ಯಾ? ಏನಾಯ್ತು? ಧ್ರುವ, ಏನ್ ಆಗ್ಬಾರ್ದು ಅನ್ಕೊಂಡಿದೀವೋ ಅದೇ ಆಗಿದೆ. ಅಮ್ಮು ಅಕ್ಕ ಕಾಣಿಸ್ತಿಲ್ಲ. ಇಲ್ಲೇ ಹೋಗ್ ಬರ್ತೀನಿ ಅಂತ ಹೇಳಿ ಹೋದವಳು ಇನ್ನೂ ಬಂದಿಲ್ಲ.
ನಾನೆಲ್ಲೋ ಇಲ್ಲೇ ತಿರ್ಗಾಡ್ಕೊಂಡ್ ಬರಕ್ ಹೋಗಿದ್ದಾಳೆ ಅನ್ಕೊಂಡಿದ್ದೆ. ಹಾಗೆ ಅಂಜು ದಾರಿಲಿ ಬರ್ಬೇಕಾದ್ರೆ ಅವಳು ಗೆಜ್ಜೆ ಸಿಕ್ತಂತೆ. ನಾನ್ ಏನು ಅಂತ ಕೇಳಕ್ ಕಾಲ್ ಮಾಡಿದ್ರೆ ಯಾರೋ ಗಂಡಸರು ರಿಸೀವ್ ಮಾಡಿದ್ರು. ತುಂಬಾನೇ ಭಯ ಆಗ್ತಿದೆ ಧ್ರುವ. ಸರಿ, ನೀಗ ಎಲ್ಲಿದ್ದೀಯ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ಅಗ್ರಜ, ನಮ್ಮ ಹೇರ್ ಸ್ಟೈಲಿಸ್ಟು, ಬ್ಯೂಟಿಷಿಯನ್ ಕಿಡ್ನಾಪ್ ಆಗಿದ್ದಾಳ. ನಿನ್ನೆ ಕೇಳ್ತಿರೋದು ಅಮೂಲ್ಯ ಕಿಡ್ನಾಪ್ ಆಗಿದ್ದಾಳ. ಅದು ಅಗ್ರಜ, ಕ್ರಾಂತ್, ನೀನು ಧ್ರುವ ಸೇರ್ಕೊಂಡು ತಮಾಷೆ ಮಾಡ್ಬಿಡಿ. ಇದು ಸಮಯ ಅಲ್ಲ. ಹೇಳು, ಅವ್ರು ಕಿಡ್ನಾಪ್ ಆಗಿದ್ದಾಳ? ಇನ್ನೂ ವಿಷಯ ಮುಚ್ಚಿಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಮಾತಾಡು ವಿಕ್ರಾಂತ್, ನಿನ್ನೆ ಕೇಳ್ತಿರೋದು. ಹೌದು ಅಗ್ರಜ, ಧ್ರುವ ಈಗಷ್ಟೇ ಕಾಲ್ ಮಾಡಿದ್ದ. ಅವನೇ ಹೇಳ್ದ ಅಮೂಲ್ಯ ಕಿಡ್ನಾಪ್ ಆಗಿರೋದು ನಿಜಾನೇ. ಸಾಧ್ಯನೇ ಇಲ್ಲ, ನಾನಿದೆ ನಂಬುದಿಲ್ಲ. ಧ್ರುವ, ನಿಜ ಹೇಳು, ವಿಕ್ರಾಂತ್ ಹೇಳ್ತಿರೋದು ಸುಳ್ಳು ತಾನೆ? ಅನ್ಫಾರ್ಚುನೇಟ್ಲಿ ಅದೇ ನಿಜ ಅಣ್ಣ. ನಾನು 9 ನಂಬರ್ ಕಾಲ್ ಮಾಡಿದೆ, ಬೇರೆ ಯಾರೋ ರಿಸೀವ್ ಮಾಡಿದ್ರು. ಆ ವ್ಯಕ್ತಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋದಾಗ ಆ ಮೊಬೈಲ್ ಸಿಕ್ತು. ಅದೇ ವ್ಯಕ್ತಿ ಹೇಳಿದ್ದು ಅಮ್ಮನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದನ್ನ ನೋಡಿದೀನಿ ಅಂತ. ಆಮೇಲೆ ನಾನು ವಿಕ್ಕಿ ಕಾಲ್ ಮಾಡಿದ್ದಣ್ಣ. What nonsense? What nonsense is this, Vikrant? ಅಮೂಲ್ಯ ಹೇಗೆ ಕಿಡ್ನಾಪ್ ಆಗ್ತಾಳೆ? ಸಾಧ್ಯನೇ ಇಲ್ಲ. ಅಮೂಲ್ಯನ ಯಾರು ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ ವಿಕ್ರಾಂತ್? ಅವ್ನಿಗೆ ಎಷ್ಟು ಒಳ್ಳೆಯವಳು, ಅವ್ಳು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ. ಅಂತವ್ನ ಯಾರು ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ? ವಾಟ್ಸ್ ಹ್ಯಾಪನಿಂಗ್ ಮ್ಯಾನ್? ಹಲೋ ಮೇಡಮ್, ನಿಮ್ಮ ಫೋನ್ಗೋಸ್ಕರನೇ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನೀನು ಅಲ್ಲಿರೋಳನ್ನ ಸರಿ ಕಾಯಿ, ಅಷ್ಟು ಸಾಕು. ಮತ್ತೆ ಹೇಗಿದ್ದಾಳೆ ನನ್ ಭಾವಿ ಸೊಸೆ? ತೆಪ್ಪಗಿದ್ದಾಳ ಅಥವಾ ಗಲಾಟೆ ಮಾಡ್ತಾ ಇದ್ದಾಳ? ಮೇಡಮ್, ನಿಮ್ ಭಾವಿ ಸೊಸೆನ ಅವಳನ್ನ ಕಿಡ್ನಾಪ್ ಮಾಡುವಾಗ ಅವಳಿಗೆ ಪ್ರಜ್ಞೆ ತಪ್ಪಲಿ ಅಂತ ಒಂದು ಔಷಧಿನ ಇಂಜೆಕ್ಟ್ ಮಾಡಿದ್ದೆ. ಆದ್ರೂ 10 ನಿಮಿಷ ತುಂಬಾ ಕೊಸರಾಡಿದ್ಲು. ಎಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ನನಗೆ ತುಂಬಾ ಟೆನ್ಷನ್ ಆಗ್ಬಿಡ್ತು ಮೇಡಮ್. ಗಲಾಟೆ ರಬ್ಳೆಗಳಿಗೆ ಫೇಮಸ್ ಅವಳು, ಅದು ಎಕ್ಸ್ಪೆಕ್ಟೆಡ್. ಸರಿ, ಈಗ ಹೇಗಿದ್ದಾಳ ಅವಳು? ಮೇಡಮ್, ಈ ಹುಡುಗಿಗೆ ಒಂದ್ ಸ್ವಲ್ಪ ಹೊತ್ತು ಹಿಂದೆ ಇನ್ನೊಂದು ಡೋಸ್ ಕೊಟ್ಟಿದ್ವಿ. ಅದ್ರ ಎಫೆಕ್ಟ್ ಇನ್ನೊಂದ್ ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ಮೇಡಮ್, ಈ ಹುಡುಗಿನ ಇನ್ನ ಎಷ್ಟು ದಿನ ಇಟ್ಕೋಬೇಕು ಮೇಡಮ್? ಆ ಮುದುಕಿ ತರ ಲೈಫ್ ಲಾಂಗ್ ಇಟ್ಕೋಬೇಕಾ? ಅವಳು ಜಾಸ್ತಿ ದಿನ ಅಲ್ಲಿದ್ದಷ್ಟು ನಮಗೆ ಪ್ರಾಬ್ಲಮ್. ಅದು ಅಲ್ಲದೆ ತುಂಬಾ ದಿನ ಬದುಕೋ ಯೋಗ್ಯತೆನೂ ಅವಳಿಗಿಲ್ಲ. ಬೇಗ ಮುಗಿಸದೆ. ಹೌದಾ ಮೇಡಮ್? ಹಾಗಾದ್ರೆ ಆ ಹುಡುಗಿನ ಇವತ್ತೇ ಮುಗಿಸ್ಬಿಡ್ಲಾ? ತುಂಬಾ ಅರ್ಜೆಂಟ್ ಮಾಡಬೇಡಿ. ಯಾವಾಗ, ಎಲ್ಲಿ, ಹೇಗೆ ಅಂತ ನಾನು ಹೇಳ್ತೀನಿ. ಬಟ್ ಅವಳ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಿ. ಯಾವುದೇ ಕಾರಣಕ್ಕೂ ಅವಳಲ್ಲಿಂದ ಆಚೆ ಬರಬಾರ್ದು. ಸರಿ ಮೇಡಮ್. ದಿಸ್ ಇಸ್ ರೆಡಿಕ್ಯುಲಸ್ ಧ್ರುವ. ಕಿಡ್ನಾಪ್ ಅಂತ ಬ್ಲಡಿ ನಾನ್ಸೆನ್ಸ್. ಇದು ಮಾಡಿರೋದು ಯಾರು ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಬದುಕೋದಿಕ್ ಬಿಡಲ್ಲ ನಾನು ಅವ್ರನ್ನ.
Raja, we are in public. Control yourself. How do I control myself, Vikrant? ಕಿಡ್ನಾಪ್ ಮಾಡಿರೋದನ್ನ ಅವ್ನು ಯಾರೋ ನೋಡಿದಾನೆ ಅಂತ ಹೇಳಿಕ್ಕಿಲ್ಲ. ವೆಹಿಕಲ್ ನಂಬರ್ ಏನಾದ್ರು ನೋಟ್ ಮಾಡ್ಕೊಂಡಿದ್ದಾನ? ಇಲ್ಲ ಅಣ್ಣ, ಅವನು ಅದನ್ನ ಗಮನಿಸ್ತಿಲ್ಲ. ಆ ವ್ಯಕ್ತಿದು ಬ್ಲೂ ಕಲರ್ ಒಮ್ಮೆ ಅಂತ ಹೇಳ್ತಿದ್ರು. ಬ್ಲೂ ಕಲರ್ ಓಮ್ನಿ ಅಂತ ವೆಹಿಕಲ್ ಟ್ರೇಸ್ ಮಾಡೋದಕ್ಕಾಗಲ್ಲ ವಿಕ್ರಾಂತ್. ವಿ ನೀಡ್ ಸಮಥಿಂಗ್ ಎಲ್ಸ್ ಟು. ಇಲ್ವಾ ಬೇರೆ ಏನಾದರೂ ಕ್ಲೂ ಇದೆಯಾ? ಇಲ್ಲ ಅಣ್ಣ, ಏನೂ ಇಲ್ಲ. ಅಮೂಲಿನ ಕಾರ್ ಒಳಗೆ ಹೇಳ್ಕೋವಾಗ ಫೋನ್ ಬಿತ್ತಂತೆ, ತಗೋಣ. ಸಾರಿ ಅಮೂಲ್ಯ, ಇಷ್ಟು ದೊಡ್ಡ ಬ್ಲೆಂಡರ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದೇನೋ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಕಳೆದು ಹೋಗಿದ್ದೆ ಅನ್ಸುತ್ತೆ. ರಾಜಾ, ಸಮಾಧಾನ ಮಾಡ್ಕೊ. ಮತ್ತೆ ಮನೆಗೆ ಹೋದ ತಕ್ಷಣ ಮುಖ ನೋಡೋಣ ಅಂತ ಕಾಯ್ತಿದ್ದ ವಿಕ್ರಾಂತ್. ಅದ್ರಲ್ಲಿ ಬೇರೆ ಯಾಕೆ ಹೋಗಿದೆ? ಏನೂ ಆಗಲ್ಲ ರಾಜಾ, ಎಲ್ಲ ಸರಿ ಹೋಗುತ್ತೆ. ನಾವು ಮೊದಲು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಾ. ಹೌದು ಬಾಬಾ, ಪೊಲೀಸ್ ಕಂಪ್ಲೇಂಟ್ ಕೊಡೋದೆ ಬೆಟರ್ ಅನ್ಸ್ತಾ ಇದೆ. ಸಾರಿ ಗೈಸ್, ನಾನು ಸ್ವಲ್ಪ ಓವರ್ ಎಮೋಷನಲ್ ಆಗ್ಬಿಟ್ಟೆ ಅನ್ಸುತ್ತೆ. ನನ್ನಿಂದಾಗಿ ನೀಗಳು ನರ್ವಸ್ ಆಗೋ ಹಾಗಾಯ್ತು. ಬರೋವರಿ ಅಮೂಲ್ಗೆ ನಾನು ಹುಡುಗಿ, ಅವಳನ್ನು ಯಾವನಿಗೆ ಎಲ್ಲೇ ಬಚ್ಚಿಟ್ಟಿದ್ರು ನಾನು ಕರ್ಕೊಂಡ್ಬರ್ತೀನಿ. ಅಥವಾ US ಟೇಕ್ ಲೀವ್, ಅವರು ಮನೆ ಕರ್ಕೊಂಡು ಹೋಗಿರೋ. ನನಗೆ ಆಮೇಲೆ ಸಿಗ್ತೇನೆ. ಸರಿ ಅಣ್ಣ. ವಾ, ಏನಾದ್ರು ಅಪ್ಡೇಟ್ ಮಾಡು. ನಾವು ಆದಷ್ಟು ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಯಾರು ನೀವು? ನನ್ನ ಯಾಕೆ ಇಲ್ಲಿ ಕಟ್ಟಾಕಿದ್ದೀರಾ? ಏನ್ರ ಬೇಕು ನಿಮ್ಗೆ? ನಿಮಗ್ ಮಲ್ಲಾಗ್ರ ಹೋಗ ಚಾಪೆ ಸುತ್ಕೊಂಡು ಹೋಗ. ಏನೋ ಮಾಡ್ತಾ ಇದೀಯಾ? ಅಣ್ಣ, ಅವಳ ಬಾಯಿಗೆ ಎರಡು ಬಿಟ್ಟು ಬರ್ತೀನಿ. ಅವಳು ಕಾಟ ತಡೆಯಕ್ಕಾಯ್ತಲ್ಲ. ನಿನ್ನ ಕೋಪಕ್ಕೆ ಹೋಗಿ ಅವಳು ಹೊಡೆಯೋದು, ಅವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗೋದು. ಮೊದ್ಲೇ ನಾವು ರಿಸ್ಕ್ ಅಲ್ಲಿದ್ದೀವಿ, ಇನ್ನಷ್ಟು ರಿಸ್ಕ್ ಬೇಕಾ? ನೋಡೋ, ನೀ ಸುಮ್ಮನಿರೋ. ನೋಡೋ, ಅವಳು ಶಕ್ತಿ ಇರೋ ಅಷ್ಟು ಕೂಗಾಡ್ತಾಳೆ, ಆಮೇಲೆ ತೆಪ್ಪಗಾಗ್ತಾಳೆ. ಮೇಡಮ್ ಹೇಳಿಲ್ವಾ ಅವಳು ದೊಡ್ಡ ಬಾಯಿ ಬಡಕೆ ಅಂತ? ಅವಳಿಗೆ ಬಾಯಿ ಮುಂದೆ, ನಮಗೆ ಕೈ ಮುಂದೆ. ಸುಮ್ಮನೆ ಹುಡುಗಿ, ಸಮಾಧಾನ ಮಾಡ್ಕೊಳಮ್ಮ, ಬೇಜಾರು ಮಾಡ್ಕೊಂಬೇಡ. ನಮ್ಮ ಮನೆ ಬರ ಕೆಟ್ಟೋದಾಗ ಇಂಥವ್ರ ಕೈ ಸಿಕ್ಕಾಕೊಂಡು ಒದ್ದಾಡ್ಬೇಕಾಗತ್ತೆ. ಇವ್ರು ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರು? ಇಲ್ಲ, ನಾನು ಒಬ್ಳೇ ಅಲ್ವಾ ಇರೋದು. ನಾನು ಇದೇನಮ್ಮ, ನೀನ್ ಯಾಕೆ ಈ ನರ್ಕಕ್ಕೆ ಬಂದೆ? ಇವತ್ತಿನ ನನ್ನ ಮದ್ವೆ ಇತ್ತು. ನಾನು ನನ್ನ ಫ್ರೆಂಡ್ನ ಇನ್ವೈಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಆ ಗ್ಯಾಪಲ್ಲಿ ಇವ್ರು ನನಗೆ ಎತ್ತಾಕೊಂಡು ಬಂದಿದ್ದಾರೆ. ಎಲ್ಲ ನಮ್ಗಳ ಹಣೆ ಬರ. ನೀವ್ಯಾರು? ನೀವ್ ಇವ್ರ ಕಡೆಯವರಾ? ಅಯ್ಯೋ ಇಲ್ಲಮ್ಮ, ನಾನು ನಿನ್ ತರ ಇಲ್ಲಿ ಬಂದಿರೋ ನತ ದೃಷ್ಟಿ ಅಮ್ಮ. ಏಯ್,
ಬಿಡ್ರೋ, ಅಲ್ಲೆಲ್ರು ಮದ್ವೆ ಮನೇಲಿ ನನ್ಗೋಸ್ಕರ ಕಾಯ್ತಾ ಇರ್ತಾರೆ. ನಾನೇ ಹೋಗಿಲ್ಲ ಅಂದ್ರೆ ಮದ್ವೆನೇ ಆಗಲ್ಲ ಕಣ್ರೋ. ಬಿಡ್ರೋ ನನ್ನ. ಓ, ನಿನ್ನ ಮಕ್ಕಳ ಮೇಲೆ ನಿನಗೆ ತುಂಬಾ ಪ್ರೀತಿ ಅಲ್ವಾ? ಬರೀ ಇನ್ನ ಚೆನ್ನಾಗಿ ಬರೀ. ನಿನಗೇನಾದ್ರೂ ಸಾಲ್ಟೇಜ್ ಆದ್ರೆ ನನ್ನನ್ನ ಕೇಳು, 2 ಮೂಟೆ ಇದ್ದನ್ನ ನಾನು ತರಿಸ್ಕೊಡ್ತೀನಿ. ಯಾಕೆಂದ್ರೆ ನಿನ್ನ ಜೀವನ ಪೂರ್ತಿ ನೀನ್ ಇಲ್ಲೇ ಕೊಳಿಬೇಕಲ್ವಾ? ಬರೀ ಇನ್ನ ಚೆನ್ನಾಗಿ ಬರೀ ಬರೀ ಬರೀ. ಆದ್ರೂ ನಿನ್ನ ಹ್ಯಾಂಡ್ ರೈಟಿಂಗು ತುಂಬಾ ಮಸ್ತಾಗಿದೆ. ಬರೀ ಬರೀ ಇನ್ನ ಚೆನ್ನಾಗಿ ಬರೀ. ಇದೇ ಫೋನು ಅನ್ಸುತ್ತೆ. ಅವನು ಯಾವಾಗ್ಲೂ ಇದ್ರಲ್ಲೇ ಅಲ್ವಾ ಮಾತಾಡೋದು? ಇದ್ರಲ್ಲಿ ಹೇಗ್ ಫೋನ್ ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ. ಇದು ಶಬ್ದ ಬರ್ತಿದೆ. ಹಾ ಸರ್, ನಿಮ್ಗೆ ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ಆದಷ್ಟು ಬೇಗ ಹೇಳಿ ಸರ್, ಪ್ಲೀಸ್. ಥ್ಯಾಂಕ್ ಯು. ಯಾರದೇ ಫೋನು? ಅಮೂಲ್ಯ ಫೋನ್ ಮಾಡಿಲ್ಲ. ಯಾರದೇ ಫೋನು? ಅಯ್ಯೋ ಅಮ್ಮ, ಮಾರ್ಕೆಟಿಂಗ್ ಕಾಲು. ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ಲ. ಹಾಳಾದವ್ರು ಈಗ್ಲೇ ಕಾಲ್ ಮಾಡ್ಬೇಕಾ? ಯಾರದೇ ಫೋನು? ಅಮ್ಮ ಹೇಳ್ದೆ ತಾನೆ, ಮಾರ್ಕೆಟಿಂಗ್ ಅವ್ರ ಕಾಲ್ ಬರ್ತಾ ಇದೆ. ಅಮ್ಮ ಪ್ಲೀಸ್ ಅಮ್ಮ, ತುಂಬಾ ಗಾಬರಿ ಆಗ್ಬೇಡ. ಅಮ್ಮ ಅಕ್ಕಂಗೆ ಏನೂ ಆಗಿರಲ್ಲ. ನೀನ್ ಜಾಸ್ತಿ ಗಾಬರಿ ಆದ್ರೆ ನಿನ್ನ ಹಾರ್ಟ್ ಬೀಟ್ ತುಂಬಾ ಫಾಸ್ಟ್ ಆಗಿ ಹೊಡ್ಕೊಳ್ಳುತ್ತಂತ ಡಾಕ್ಟರ್ ಹೇಳಿದ್ದಾರೆ. ಪ್ಲೀಸ್ ಅಮ್ಮ, ಟೆನ್ಷನ್ ತಗೋಬೇಡ. ಅಲ್ಲ ಕಣೆ, ಹಸೆ ಮಣೆ ಏರ್ಬೇಕಾಗಿರೋ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ ಅಂದ್ರೆ ತಾಯಿ ಜೀವಕ್ಕೆ ಎಷ್ಟು ಆತಂಕ ಆಗ್ಬೇಡ. ಅಲ್ಲ, ನಾವೇನ್ ಮಾಡಿದೀವಿ? ಒಂದ್ರ ಮೇಲೆ ಒಂದ್ ತಪ್ಪು, ಒಂದ್ರ ಮೇಲೆ ಅನ್ಯಾಯ ನಮಗೆ ಯಾಕಾಗ್ತದೆ? ನನ್ನ 2ನೇ ಮಗಳು ಮದುವೆ ಮಾಡ್ಕೊಂಡು ಒಳ್ಳೆ ಮನೆ ಸೇರ್ತಾ ಇದ್ದಾಳೆ ಅಂತ ಖುಷಿಯಾಗಿದ್ದೆ. ನನ್ನ 4 ಕನ್ಸಲ್ಲಿ 2ನೇದು ಈಡೇರಿ ನಾವು ನೆಮ್ಮದಿಯಾಗಿರ್ತೀವಿ ಅನ್ಕೊಂಡ್ರೆ ಅಷ್ಟರಲ್ಲಿ ಹೀಗಾಗೋಯ್ತು. ಅಮ್ಮ, ನೀವು ಟೆನ್ಷನ್ ತಗೋಬೇಡಿ. ವೇದಾಂತ ಅಣ್ಣಂಗೆ ನಾವಿಬ್ರು ತಮ್ಮಂದಿರೋ. ಅಮೂಲ್ಯಂಗೆ ಏನೋ ಹೋಗಿರೋ ಹತ್ರ ಕರ್ಕೊಂಡು ಬರೋ ಜವಾಬ್ದಾರಿ ನಮ್ದು. ವೇದಾಂತ ಅಣ್ಣನ ಜೊತೆ ಅಮೂಲ್ಯ ಮದುವೆ ನಡೆಯುತ್ತೆ. ಮದುವೆ ನಡೆಯೋದು 2 ದಿನ ಲೇಟ್ ಆಗ್ಬೋದು, ಆದ್ರೆ ನೀವು ಅಂದ್ಕೊಂಡಾಗೆ ಮದುವೆ ಚೆನ್ನಾಗೇ ನಡೆಯುತ್ತೆ. ಇದು ನಾನು ನಿಮ್ಗೆ ಕೊಡ್ತಿರೋ ಮಾತು. ನೀವು ಇದರಲ್ಲಿ ಅನುಮಾನ ಪಡೋ ಅಗತ್ಯನೇ ಇಲ್ಲ ಅಮ್ಮ. ಅಗ್ರಜ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಈ ನಂಬರ್ನ ಅವನ ಕೈಯಲ್ಲಿ ಟ್ರೇಸ್ ಮಾಡಿಸ್ತೀನಿ.
ಕಾಲ್ ಯಾವ ಲೊಕೇಶನ್ ಇಂದ ಬಂದಿದೆ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ದಟ್ಸ್ ಎ ಗುಡ್ ಐಡಿಯಾ. ಮೊದಲು ಸಿಡಿಯರ್ ಹಾಕ್ಸೋದಕ್ಕೆ ಹೇಳು. ಗೆರೆಟ ಬ್ರೋ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಥ್ಯಾಂಕ್ಸ್ ಬ್ರೋ. ನಾನು ನಂಬರ್ ಸೆಂಡ್ ಮಾಡ್ತೀನಿ, ಎಮರ್ಜೆನ್ಸಿ ಇತ್ತು, ಸ್ವಲ್ಪ ಟ್ರೇಸ್ ಮಾಡ್ಕೊಡ್ತೀಯಾ? ಓಕೆ. ಸುಹಾಸಿನಿ, ಅದೆಲ್ಲಿಗೆ ಹೊರಟೆ? ಇದಕ್ಕಿಂತ ದೊಡ್ಡ ಸಮಸ್ಯೆ ಇನ್ನೊಂದಿಲ್ಲ. ಸ್ವಲ್ಪ ಹೊತ್ತು ವೇದಾಂತ ಜೊತೆ ಕೂತ್ಕೊಂಡು ಮಾತಾಡು. ಎಸ್ ಬ್ರೋ. ಹಾ, ಆ ಲಾಸ್ಟ್ ಡಿಟೆಕ್ಟ್ ಆಗಿದೆಯಲ್ಲ, ಆ ನಂಬರ್ ಎಲ್ಲಿಂದ ಬಂದಿದೆ, ಯಾವ ಟೈಮಿಗೆ ಬಂದಿದೆ, ನನಗೆಲ್ಲ ಇನ್ಫಾರ್ಮೇಶನ್ ಬೇಕು. ಸ್ವಲ್ಪ ಅರ್ಜೆಂಟ್ ಇದೆ, ಪ್ಲೀಸ್ ಬ್ರೋ. ವಿಕ್ರಾಂತ್, ಒಂದ್ ವೇಳೆ ಇವ್ರು ಕಿಡ್ನಾಪರ್ಸ್ ಆಗಿದ್ರೆ ಇವ್ರ ಡಿಮಾಂಡ್ಸ್ಗಳೇನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಟ್ರಾನ್ಸ್ಫರ್ಮೂ ಕೇಳಿಲ್ಲ. ಇನ್ಫ್ಯಾಕ್ಟ್ ದುಡ್ಡೇನಾದ್ರು ಬೇಕಾಗಿದ್ದಿದ್ರೆ ನನ್ನ ಹತ್ರ ಇರೋದೆಲ್ಲ ಕೊಟ್ಬಿಡ್ತಿದ್ದೆ. ಬಟ್ ಅವ್ರೇನು ಕೇಳ್ತಿಲ್ಲ. ಯಾವ್ದ್ರ ಬಗ್ಗೆನೂ ಕ್ಲಾರಿಟಿನ ಸಿಗ್ತಿಲ್ಲ ವಿಕ್ರಾಂತ್. ಅಗ್ರಜ, ಮದರ್ ಇಂಡಿಯಾ ಫೋನ್ಗೆ ನಂಬರ್ ಬಂದಿದ್ದನ್ನ ಟ್ರೇಸ್ ಮಾಡಕ್ ಹೇಳಿದ್ದೀನಿ. ಇನ್ನು 10 ನಿಮಿಷದಲ್ಲಿ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಸಿಗುತ್ತೆ ಅಂತ ಹೇಳ. ಹೇಗಾದ್ರೂ ಮಾಡಿ ನನ್ನ ಮಕ್ಕಳಿಗೆ ನಂಬರ್ ಸ್ವಿಚ್ ಆಫ್ ಮಾಡಿಕೊಂಡು ನಂಬರ್ ಟ್ರೇಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಬೇಕು. ನಾನು ಸಿಕ್ಕಾಕೋತೀನಿ ಅಂತ ಅನ್ನಿಸ್ತಾ ಇದೆ. ಛೇ, ಆಚೆ ಹೋಗಿ ಕಾಲ್ ಮಾಡೋಣ ಅಂದರೆ ಈ ದರಿದ್ರ ಮುದುಕಿ ಅದಕ್ಕೂ ಬಿಡ್ತಾ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ಮೆಸೇಜ್ ಆದರೂ ಮಾಡ್ತೀನಿ. ಗ್ರಾಚಾರ ಚೆನ್ನಾಗಿದ್ರೆ ಕರೆಕ್ಟ್ ಟೈಮಿಂಗ್ ಮೆಸೇಜ್ ನೋಡ್ಕೋತಾರೆ. ಹಾಂ, ಅಮ್ಮ, ಅಣ್ಣ ಅಷ್ಟೊಂದು ಫೀಲಲ್ಲಿದ್ದಾನೆ. ನೀವು ನೋಡಿದ್ರೆ ಮೆಸೇಜ್ ಮಾಡ್ತಿದ್ದೀರಾ. ಮೊಬೈಲ್ ಎಲ್ಲೂ ಹೋಗಲ್ಲ. ಅಣ್ಣಂಗೆ ಸ್ವಲ್ಪ ಸಮಾಧಾನ ಮಾಡಿ. ಸರಿನಪ್ಪ. ಇವನೊಬ್ಬ ಕಮ್ಮಿ ಇದ್ದ ನನಗೆ ಹಿಂಸೆ ಕೊಡೋದಕ್ಕೆ. ವೇದಾಂತ್, ಟೆನ್ಷನ್ ಮಾಡ್ಕೊಂಡ್ರೆ ಯಾವ ಇಶ್ಯೂನೂ ಸಾಲ್ವ್ ಆಗಲ್ಲಪ್ಪ. ಪ್ಲೀಸ್ ಕಾಮ್ ಡೌನ್, ಎಲ್ಲ ಸರಿ ಹೋಗುತ್ತೆ.
ವಿಕಿ ಬಾಸ್ ನೀವ್ ಹೇಳಿ ಡೈರೆಕ್ಷನ್ ಕರೆಕ್ಟ್ ಆಗಿದ್ಯಾ? ಲೊಕೇಶನ್ಗೆ ನೀವು 300 ಮೀಟರ್ ದೂರದಲ್ಲಿದ್ದೀರಾ ಕಾಂತ. ಕರೆಕ್ಟ್ ಆಗಿದೆ, ಹಾಗೆ ಕಂಟಿನ್ಯೂ ಮಾಡಿ. ಓಕೆ ಬಾಸ್, ಆಯ್ತು. ವಿಕಿ ಬಾಸ್, ನಾವು ಹೋಗ್ತಾ ಇರೋ ಡೈರೆಕ್ಷನ್ ಕರೆಕ್ಟ್ ಆಗಿದೆ ತಾನೆ? ಡೈರೆಕ್ಷನ್ ಕರೆಕ್ಟ್ ಆಗಿದೆ. ಇನ್ನು 200 ಮೀಟರ್ ಅಷ್ಟೇ ಇರೋದು. ಪುಟ್ಟ ಹೆಜ್ಜೆ ಸುಳಿವು ನೀ ಕಂಡರೆ ಉಳಿವು ಮತ್ತೆ ಗರ್ಭಕ್ಕೆ ಹೋಗೋ ಬೇಡಿಕೆ ಪ್ರಸವ ಬೇನೆ ಇರದ ಜನುಮ ಎನಗೆ ಹುಡುಕಿದೆ ಹೆತ್ತ ಕಂಗಳು ಸ್ವರ ಸೇರಲು ಮನ ಮುಗಿಲು ನಾಜಿನುಗೆ ಬಂದೆ ಬಂದ್ರು ನನ್ ಮಕ್ಳು ಬಂದ್ರು, ಕೊನೆಗೂ ನನ್ ಮಕ್ಳು ಬಂದ್ರು ಅನ್ಸುತ್ತೆ. ನನ್ ಮಕ್ಳು ನನ್ನ ಕೊನೆಗೂ ಹುಡುಕೊಂಡ್ ಬಂದ್ರು ಅನ್ನಿಸ್ತಾ ಇದೆ. ನಾವಿಲ್ಲಿಂದ ಆದಷ್ಟು ಬೇಗ ತಪ್ಪಿಸ್ಕೋಬೇಕು. ಅಮ್ಮ ಹಗ್ಗ ಬಿಚ್ಕೊಳ್ತು, ನಾನು ಬರ್ತೀನಿ ರೀ. ಕಾಣಿಸ್ತಿದ್ಯಲ್ಲ, ಇದೇ ಜಾಗ ಇರ್ಬೇಕು ಅನ್ಸುತ್ತೆ. ಹೌದು ಬಾಸ್, ಈ ಜಾಗ ನೋಡ್ತಾ ಇದ್ರೆ ಬರೀ ಕಳ್ಳನ್ ಮಕ್ಕಳೇ ಇರೋಂಗಿದೆ. ಸರಿ ಬನ್ನಿ ನೋಡು. ಯಾರು ಇವಲ್ಲ ಕಾಂತ? ಚಾನ್ಸೇ ಇಲ್ಲ ಬಾಸ್. ವಿಕ್ಕಿ ಬಾಸು ಇದೇ ಲೊಕೇಶನ್ ಕಳಿಸಿದ್ದು. ನಾವು ಕರೆಕ್ಟ್ ಆಗಿರೋ ಲೊಕೇಶನ್ಗೆ ಬಂದಿದ್ದೀವಿ. ಐ ನೋ, ಬಟ್ ಒಂದು ಕೆಲಸ ಮಾಡಿ, ನೀವು ಆ ಕಡೆ ಹುಡುಕಿ, ನಾನು ಈ ಕಡೆ ಹುಡುಕಿ. ಸರಿ ಬಾಸ್. ಬಾಸ್, ಇವಾಗ ಅಲ್ಲಿ ಯಾರು ಇಲ್ಲದೆ ಇರ್ಬೋದು, ಆದ್ರೆ ಅಲ್ಲಿ ಯಾರೋ ಇದ್ರು ಬಾಸ್. ಯಾಕಂದ್ರೆ ನಾವು ಅಲ್ಲಿ ಏನೇನು ನೋಡಿದ್ವಿ ಹೇಳಿ? ಕಪ್ಪು, ಪ್ಲೇಟು, ಒಡೆದೋಗಿರೋ ಬಳೆ ಚೂರು, ಹಳೆ ಸೀರೆ, ಹಗ್ಗ ಕೂಡ ಇತ್ತು. ಅದೇ ಹಗ್ಗ ಯೂಸ್ ಮಾಡ್ಕೊಂಡು ಕಟ್ಟಾಕಿರ್ಬೋದಲ್ವಾ ಬಾಸ್? ಇರ್ಬೋದು ಕಾಂತ, ಆದ್ರೆ ನಾವು ಹುಡ್ಕೊಂಡ್ ಬಂದಿದ್ದು ಅಮೂಲ್ಯ. ಅವಳೇ ಇಲ್ವಲ್ಲ. ಸಮಾಧಾನ ಮಾಡ್ಕೊಳ್ಳಿ ಬಾಸ್, ಹೋಪ್ಸ್ ಕಳ್ಕೊಬೇಡಿ. ನಾವು ಝೀರೋಲ್ ಇದ್ವಿ, ಆದ್ರೆ ಇವಾಗ ನಮ್ಮ ಹತ್ರ ಅಟ್ಲೀಸ್ಟ್ ಇಷ್ಟಾದ್ರೂ ಇದೆ. ಎಷ್ಟೇ ಕಣ್ಣಿಟ್ರು ತಪ್ಪಿಸ್ಕೊಂಡು ಹೋಗಿ ಕಾಲ್ ಮಾಡ್ಬಿಟ್ರು ಅನ್ಸುತ್ತೆ. ಇದು ಇವಾಗ್ಲೇ ಕೈ ಕೊಡ್ಬೇಕಾ? ಟಾಮೆಟ್ ಆ ಕಡೆ ನೋಡಿದ್ವಿ ನೋಡಿ, ನಾನು ಯಾರು ಸಿಕ್ಕಿಲ್ಲ. ಯಾರು ಕಾಣಿಸಿಲ್ಲ. ಅಮೂಲ್ಯ ವಿಕ್ರಾಂತ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಈ ಟೈಮ್ ಅವ್ರನ್ನ ಹುಡ್ಕೋದು ಸ್ವಲ್ಪ ರಿಸ್ಕ್ನೆ. ನೋಡಿ ನಾದ್ನಿ, ರಿಲ್ಯಾಕ್ಸ್. ನಮ್ಮ ಫ್ಯಾಮಿಲಿಗೆ ಕ್ಲೋಸ್ ಆಗಿರೋ ಒಬ್ರು ಕಮಿಷನರ್ ಇದ್ದಾರೆ. ನಾಳೆ ಬೆಳಗ್ಗೆ ಅವ್ರ ಹತ್ರ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಇಡೀ ಏರಿಯಾನ ಹುಡುಕ್ತೀನಿ. ಓಕೆ, ಬನ್ನಿ ಇವಾಗ ಹೊರಡೋಣ. ಆದ್ರೂ ಬಾವ, ಅಯ್ಯೋ, ಇನ್ನು ಮದುವೆ ಮಾಡೋದು ಬಾಕಿ ಇದೆ, ಬನ್ನಿ.
ರೌಡಿನಾದ್ನೇ ಅಮ್ಮ ಅನ್ನಲ್ಲ. ವಿಕ್ರಾಂತ್, ಹಲೋ ಹಲೋ, ನಾನ್ ಕಾಂತ ಮಾತಾಡ್ತಾ ಇರೋದು. ಹಲೋ ಕಾಂತ ಅವ್ರೆ, ಅಕ್ಕನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ದು. ವೆನ್ ಕಾಂತ ಹಿಯರ್ ನೋ ಫಿಯರ್. ಮೇಡಮ್ ಸಿಕ್ಕಿದ್ದಾರೆ, ಸುರಕ್ಷಿತವಾಗಿದ್ದಾರೆ. ವಾವ್, ಸೂಪರ್. ನನಗೆ ಇವಾಗ ನೆಮ್ಮದಿ ಆಯ್ತು. ಅಕ್ಕ ಆರಾಮಾಗಿದ್ದಾಳ? ಹೇಗಿದ್ದಾಳೆ? ಏ, ರೌಡಿ ಬೇಬಿಗೆ ಏನಾಗುತ್ತೆ? ಹೀರೋ ಜೊತೆ ಬರ್ತಾ ಇದ್ದಾರೆ. ಸರಿ, ಥ್ಯಾಂಕ್ಸ್ ಕಾಂತ ಅವ್ರೆ ವಿಷಯ ತಿಳಿಸಿದ್ದಕ್ಕೆ. ಅಂಜು, ಅಂಜು, ಅಕ್ಕ ಸಿಕ್ಬಿಟ್ಲಂತೆ ಕಣೆ. ಇರು, ಈ ವಿಷಯನ ಅಮ್ಮಂಗ್ ಮೊದಲೇ ಹೇಳ್ಬಿಡ್ತೀನಿ. ಅಮ್ಮ, ನಿನ್ ಮಗಳು ಸಿಕ್ಬಿಟ್ಲಂತೆ, ಆರಾಮಾಗಿದ್ದಾಳಂತೆ. ವೇದನ್ ಭಾವನ್ ಜೊತೆ ಬರ್ತಾ ಇದ್ದಾಳೆ. ಆರಾಮಾಗಿರು. ಧ್ರುವ ಸರ್, ಅಮೂಲ್ಯ ಮೇಡಮ್ ಸಿಕ್ಬಿಟ್ರು. ವಾವ್, ಗುಡ್ ನ್ಯೂಸ್. ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ ಕಾಂತ. ಎಲ್ಲರೂ ಆರಾಮಾಗಿದ್ದಾರಾ? ಯಾರಿಗೂ ಏನಾಗಲ್ಲ ತಾನೆ? ನಮ್ನ ಅಳ್ಳಾಡ್ಸೋ ಗಂಡಸು ಇನ್ನ ಹುಟ್ಟಿಲ್ಲ ಬಿಡಿ. ನಾವು ಬಿಂದಾಸಾಗಿದ್ದೀವಿ. ಸೂಪರ್. ಮೊದಲು ನಾನು ಅದಿತಿಗೆ ಕಾಲ್ ಮಾಡಿ ಹೇಳ್ತೀನಿ. ಹಲೋ ಸರ್, ತಲೆ ಕೆಡಿಸ್ಕೋಬೇಡಿ. ಈ ಕಾಂತ ಅಂದ್ರೆ ಸುಮ್ನೆನಾ? ಮೇಡಮ್ ಸಿಕ್ತಾಗಿಂದ ಈ ಕಾಂತ ಅದೇ ಕೆಲಸ ಮಾಡ್ತಾ ಇರೋದು. ಅದಿತಿ ಅವ್ರಿಗೆ ಆಲ್ರೆಡಿ ಹೇಳಾಯ್ತು. ನೀವು ಮನೇಲಿ ಎಲ್ಲರಿಗೂ ಹೇಳ್ಬಿಡಿ. ಓಕೆ ಕಾಂತ, ಗುಡ್. ಸರಿ. ಅಜ್ಜಿ, ಸಾರ್ಥಕ್, ಫೈನಲಿ ಗುಡ್ ನ್ಯೂಸ್. ಅಮ್ಮು ಸಿಕ್ಕಿದ್ದಾಳೆ. ಇದು ನಿಜನಾ? ಎಂತ ನ್ಯೂಸ್ ಹೇಳಿದ್ರು? ಸದ್ಯ ದೊಡ್ಡ ಕಂಟಕ ಪರಿಹಾರ ಆಯ್ತು. ಇಲ್ಲಿ ನಮಗ್ ಪ್ರಾಣ ಹೋಗೋ ತರ ಆಗಿತ್ತು. ಅಬ್ಬಬ್ಬಾ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ದೇವ್ರೆ, ನಿನಗೆ ತುಪ್ಪ ದೀಪ ಹಚ್ಚುತ್ತೀನಪ್ಪ. ಮತ್ತೆ ಇಂಥ ಪರಿಸ್ಥಿತಿ ತರಬೇಡ ತಂದೆ, ತಂದಿಡ್ಬೇಡ. ಅಜ್ಜಿ, ನೀವು ಅಂದ್ಕೊಂಡಾಗೆ ಆಯ್ತು. ಅಮ್ಮು ಸೇಫ್ ಆಗಿ ಬರ್ತಿದ್ದಾಳೆ. ನನ್ ಮನ್ಸು ಅದನ್ನೇ ಹೇಳ್ತಾ ಇತ್ತಪ್ಪ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ ಅಂತ. ಧ್ರುವ, ಅಮ್ಮಯ್ಯ ಸಿಕ್ಬಿಟ್ಲ. ಥ್ಯಾಂಕ್ ಗಾಡ್. ಅಲ್ಲ, ಎಂತ ಕೆಲಸ ಆಗೋಗಿತ್ತಲ್ವಾ? ಕೊನೆಗೂ ಎಲ್ಲ ಹ್ಯಾಪಿ ಎಂಡಿಂಗ್ ಆಗ್ತಿದೆಯಲ್ಲ, ಅಷ್ಟೇ ಖುಷಿ. ಡ್ರಾಮಾನ ನಿನ್ನ ಹತ್ರ ಕಲಿಬೇಕು ಕಣೆ. ಅಮ್ಮು ಸಿಕ್ಕಿರೋ ವಿಷಯ ನಿಂಗ್ ಮಾತ್ರ ಖುಷಿ ಕೊಟ್ಟಿರ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಇದ್ರಿಂದ ನಿನ್ ಕೈವಾಡ ಇದೆ ಅಂತ ಪ್ರೂವ್ ಆಗ್ಬೇಕು. ಆಗ ಮಜಾ ಬರುತ್ತೆ. ಕಣ್ಮಣಿಯೇ, ನೀದಿರೆ ಪೂರ ಕದ್ದವಳೆ. ಕಣ್ಮಣಿಯೇ, ಕಣ್ಮಣಿಯೇ, ನೆರಳಿನಂಥ ಸದ್ದವಳೆ. ತಿಳಿಗಾಳಿಗೆ ಎದೆ ಹೂವು ಮರಳಿ ನಾಚಿದೆ. ಸುಳಿವಾದರೂ ಕೊಡು ಬೇಗ, ಮಳೆಗೆ ಕಾಯದೆ. ಒಲವೆಂಬುದೇ ಋತುಮಾನ, ಸೋಕೆ ಹೋಗು ನೀನು ಪ್ರತಿದಿನ. ರೀ, ಇವಳು ಅಮೂಲ್ಯವಾದ ರತ್ನ. ಇವಳು ಹುಟ್ಟಿರೋ ಗಳಿಗೆನೆ ಅಂಥದ್ದು. ಇವಳಿಂದ ಈ ಮನೆಗೆ ತುಂಬಾ ಒಳ್ಳೇದಾಗತ್ತೆ. ಅದಕ್ಕೆ ಇವಳ ಹೆಸರನ್ನ ಅಮೂಲ್ಯ ಅಂತ ಇಟ್ರೆ ಹೇಗೆ? ಅಮೂಲ್ಯ, ಅಮೂಲ್ಯ ಚೆನ್ನಾಗಿದೆ. ಅಮೂಲ್ಯ, ಅಮೂಲ್ಯ, ಅಮೂಲ್ಯ.
ಈಗ ನಡಿ. ಇಲ್ಲಿ ನೋಡ್ಕಂದ, ಹಿಂಗ್ ಹಿಡಿದು ನೆರಿಗೆನಾ ಹೀಗೆ ಇಲ್ಲಿ ಸಿಗಿಸ್ಕೊಂಡು ಸೆರಗ್ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀಯ. ಎಲ್ಲಿ ಮಾಡಿ ನೋಡೋಣ. ಮಾಡ್ಕಂದ ಹಂಗೆ ಜಾಣ ಮರಿ ಎಷ್ಟು ಚೆನ್ನಾಗಿ ಕಲ್ತ್ಬಿಟ್ಟೆ ನೋಡು. ನೆರಳಿನಂಥ ಸದ್ದವಳೆ ಹಂಗೆ ಮುದ್ದು ಬಂಗಾರ. ಪುಟ್ ಪುಟ್ ಕೈಯಲ್ಲಿ ಎಷ್ಟು ಮುದ್ದ ಮಾಡ್ತಾ ಇದ್ಯೋ. ಬರೀ ಹಾಗೆ ಏನ್ ಮಾಡ್ತಾ ಇದೀಯಾ? ಸೀರೆ ಉಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ರೀ ಇವಳಿಗೆ. ಇವಳು ಸೀರೆ ಉಡುವ ವಯಸ್ಸು ಇನ್ನೂ ಬೇಕಾದಷ್ಟು ದೂರ ಇದೆ. ಆಮೇಲೆ ಅವಳು ಉಟ್ಕೋತಾಳೆ ಅಥವಾ ಕಲ್ತ್ಕೋತಾಳೆ. ಈಗಲೇ ಯಾಕೆ ಇದನ್ನೆಲ್ಲ ಸೆಲೆಕ್ಟ್ ತುಂಬ್ತಾ ಇದೆಯಾ? ಬೆಳೆಯೋ ಪೈರು ಮೊಳಕೆಲಿ ಅಂತ ಹೇಳ್ತಾರೆ ನೋಡಿ, ಎಷ್ಟು ಸಲೀಸಾಗಿ ಹಾಕೋತಾ ಇದ್ದಾಳೆ. ಇನ್ ದೊಡ್ಡೋಳಾದ್ಮೇಲೆ ಚೆನ್ನಾಗಿ ಉಡ್ತಾಳೆ. ನನ್ ಕಂದ. ಅಪ್ಪಂಗ್ ತೋರ್ಸು. ನೋವಾಗ್ತಿದೆ, ನಿಧಾನ ಬಾಚಮ್ಮ. ಸ್ಕೂಲ್ ಹೊತ್ತಾಗ್ತಾ ಇದೆ ಕಣೆ. ಅಮ್ಮಕ್ಕಂದ, ನಿನ್ನೆ ಮೇಡಮ್ ನಿನ್ಗೆ ಹೋಮ್ ವರ್ಕ್ ಕೊಟ್ಟಿದ್ರು ಅಲ್ವಾ? ಹೌದು, ಕೊಟ್ಟಿದ್ರು. ಮಗ್ಗಿ ಕೇಳ್ತಾರೆ ಅಲ್ವಾ ಇವತ್ತು ಕ್ಲಾಸಲ್ಲಿ? ಹೌದು, ಕೇಳ್ತಾರೆ. ಸರಿ, ಹಾಗಾದ್ರೆ ನಾನು ನಿನಗೆ ಕೇಳ್ತೀನಿ, ನೀನ್ ಹೇಳ್ತೀಯಾ? 2 3s ಎಷ್ಟು? 6. ಹಾ, ಕರೆಕ್ಟ್. 4 4s ಎಷ್ಟು? 16. ಕರೆಕ್ಟ್. 5 3s ಎಷ್ಟು? 15. ಕರೆಕ್ಟ್ ಕರೆಕ್ಟ್. ಶಬ್ಬಾಸ್ ಮಗಳೇ, ನೀನ್ ಎಷ್ಟು ಚುರುಕಾಗಿದ್ರೆ ಇಡೀ ಜಗತ್ತನ್ನು ಗೆದ್ಕೊಂಡು ಬರ್ತೀಯ. ಎಲ್ಲಿ ನನ್ಗೊಂದು ಪಪ್ಪಿ ಕೊಡೋ. ಹಾ, ಗುಡ್ ಗುಡ್ ಗುಡ್. ಅಮ್ಮಂಗ ಒಂದು ಕೊಟ್ಬಿಡು, ಇಲ್ಲಾಂದ್ರೆ ಬೇಜಾರು ಮಾಡ್ಕೋತಾಳೆ. ನೋಡು, ನಿನ್ ಬ್ಯಾಗಲ್ಲಿ ನಿನ್ಗೆ ಇಷ್ಟವಾಗಿರೋ ತಿಂಡಿಗಳನ್ನೆಲ್ಲ ಇಟ್ಟಿದ್ದೀನಿ. ಎಲ್ಲ ಖಾಲಿ ಮಾಡ್ಕೊಂಡ್ ಬರ್ಬೇಕು. ಏನಾಯ್ತು ಅಮ್ಮ? ಏನಾಯ್ತೆ? ಏನಿಲ್ಲಮ್ಮ, ತರಕಾರಿ ಎಷ್ಟಿದ್ನಲ್ಲ ಕೈ ಕುಯ್ಕೊಂಬಿಟ್ಟೆ. ಅದಕ್ಕೆ ಯಾಕೆ ಜೋರಾಗಿ ಕಿರ್ಚ್ಕೊಂಡೆ? ನೀನ್ ಬರ್ಲಿ ಅಂತ ಕೂಗಿದ್ದಲ್ಲ, ಕೈ ಕುಯ್ಕೊಂಡೆ ಅಂತ ಕೂಗಿದ್ದು. ದಂಡಿಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ. ಇನ್ನು ಈ ತರಕಾರಿ ಹೆಚ್ಚೋಗ ಕೈ ಕುಯ್ಕೊಂಡಿದ್ದಕ್ಕೆ ಎದ್ಕೊಂಡ್ಬಿಡ್ತೀನ? ಯಾರ್ ಮಗಳು ನಾನು? ಬರೀ ಮಗಳು. ಈ ಅಮ್ಮು ಅಂದ್ರೆ ಏನ್ ತಮಾಷೆನಾ? ಪರಿ, ಅಪ್ಪ, ಮಾ, ಅಪ್ಪ. ಬಂದೆ ಕಣೆ. ಬೇಗ ಬಾ ಅಮ್ಮ. ಏನ ಪುಟ್ಟದು? ಮಾ, ಅಪ್ಪ, ನಾನು ಇವತ್ತು ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಆಶೀರ್ವಾದ ಮಾಡಿ. ಆಯ್ತಾಯ್ತಾಯ್ತು. 100 ಕಾಲ ಸುಖವಾಗಿ ಬಾಳು. ಏನ್ ಗೊತ್ತಾ, ಇಷ್ಟಿದೆ ನೀನು. ನಾನು ಸೆರಗಿಡ್ಕೊಂಡು ಓಡಾಡ್ತಾ ಇದ್ದೆ. ಆಮೇಲೆ ಸ್ಕೂಲ್ಗೆ ಹೋದೆ, ಸ್ಕೂಲ್ಗಿಂದ ಕಾಲೇಜ್ಗೆ, ಕಾಲೇಜಿಂದ ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಎಲ್ಲಿ ಹೋದ್ರು ಕೀರ್ತಿವಂತಳಾಗಿರಮ್ಮ. ಆ ದೇವರು ನಿನಗೆ ಆಯುಷ್ಯ ಆರೋಗ್ಯ ಕೊಟ್ಟು ಸುಖವಾಗಿಡ್ಲಿ. ಸರಿ, ಬಾಯ್ ಬಾ. ಬಾಯ್ ಬಾ. ಬಾಯ್. ಜೋಪಾನ ಕಣೆ.
ಅಂತ ಇರಲ್ಲೇ ಗೊತ್ತಾಗತ್ತೆ. ಅಲ್ಲ, ಗಂಡಿನ ಮನೆಯವರಾಗಿ ನಾವೇ ಮೊದಲು ಬಂದಿದ್ದೀವಿ. ಇವ್ರಿಗೇನ್ ಬರೋದಕ್ಕೆ ರೋಗ? ಮಾತಾಡ್ಸೋರಿರ್ಲಿ, ಇಲ್ಲಿ ವೆಲ್ಕಮ್ ಮಾಡೋರು ಕೂಡ ಯಾರು ಗತಿ ಇಲ್ಲ. ಈ ಸಂಭ್ರಮಕ್ಕೆ ದೊಡ್ಡೋರ್ ಮನೆ ಸಂಬಂಧ ಬೇರೆ ಕೇಡು. ಮದರ್ ಇಂಡಿಯಾ, ಯಾಕೆ ಯಾವಾಗಲೂ ಉಲ್ಟಾನೆ ಮಾತಾಡ್ತೀರಾ? ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ ಯಾಕೆ ಭೇದ ಭಾವ ಮಾಡ್ತೀರಾ? ವಿಕ್ರಾಂತ್, ನಾನು ಬೇರೆ ಕಡೆ ಅರೇಂಜ್ಮೆಂಟ್ಸ್ ಹೇಗೆ ನಡೆದಿದೆ ಅಂತ ನೋಡ್ಕೊಂಬತ್ತೆ. ಆಹಾಹಾ, ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನನ್ನ ಮೊಮ್ಮಕ್ಕಳು. ಈ ತರ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈ ವೈಭೋಗದ ಮಧ್ಯೆ ನಮ್ಮ ವೇದಾಂತನ ಅಮೂಲ್ಯ ಮದುವೆನ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ ಕಣ. ಮೂರ್ ಚೇರ್ ಹಾಕೊಂಡು ಮುರಿದೋಗಿರೋ ಗೂಡಲ್ಲಿ ಹೋಟ್ಲು ನಡೆಸೋ ಇಂಥವ್ರಿಗೆ ಇಲ್ಲಿಗೆ ಬರೋದಿರ್ಲಿ, ಇದನ್ನ ನೋಡೋ ಯೋಗ್ಯತೆ ಕೂಡ ಇಲ್ಲ. ಬಾಯಿ ಬಿಟ್ರೆ ಬರೀ ಸ್ವಾಭಿಮಾನದ ಮಾತೆ. ಇಂಥವ್ರಿಗೆ ಯಾಕಬೇಕು ಈ ಸಂಬಂಧ? ಲೇ ಸುಹಾಸಿನಿ, ನೀನು ವಸಿಷ್ಠ ಮನೆತನಕ್ಕೆ ಬರೋಕ್ ಮೊದಲು ಹೇಗಿದ್ದೆ ಅನ್ನೋದನ್ನ ಜ್ಞಾಪಕ ಮಾಡ್ಕೋ. ದುಡ್ಡೆಲ್ಲ ಅಳಿಯೋದಲ್ಲ, ಗುಣದೆಲ್ಲ ಅಳಿಯೋದು ತಿಳ್ಕೊ. ಆಯ್ತು, ಉಪದೇಶ ಸಾಕು. ಆರ್ಟ್ ಅಂಡ್ ಡೆಕೋರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಸ್ಪೆಷಲ್ ಅಮೂಲ್ಯ ರೂಮ್ ಸಕ್ಕದಾಗಿ ರೆಡಿ ಮಾಡಿದ್ದಾರೆ. ಅಮೂಲ್ಯ ಇನ್ನೂ ಬಂದಿಲ್ವಲ್ಲ? ಮಂಜು ಅಪ್ಪ ಯಾವತ್ತು ಟೈಮಿಂಗ್ ಮಿಸ್ ಮಾಡಿದವ್ರೆಲ್ಲ. ಏನಾಗಿರ್ಬೋದು? ಲೆಟ್ ಮಿ ಚೆಕ್. ವಿಕ್ರಾಂತ್, ವಿಕ್ರಾಂತ್, ಏನಾಗ್ರತ? ಅಮೂಲ್ಯನ ಮನೆಯವರು ಇನ್ನೂ ಬಂದಿಲ್ಲ. ಅವ್ರು ಯೂಶಲಿ ಲೇಟ್ ಮಾಡೋಂಥವ್ರಲ್ಲ. ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡು, ನಾವು ಅವ್ರ ಮನೆಗೆ ಟ್ರಾವೆಲ್ ಏಜೆಂಟ್ನ ಕಳಿಸಿದ್ವಲ್ಲ, ಜಸ್ಟ್ ಚೆಕ್ ವಿತ್ ಹಿಮ್. ಪಿಕಪ್ ಆಯ್ತಾ, ಹೊರಟ್ರಾ ಅಂತ. ಓಕೆ. ಹೆಣ್ಣಿನ ಮನೆಯವರಿಂದ ಕಾರ್ ಹೊರಡ್ತಾ? ಯಾಕೆಂದ್ರೆ ಅವ್ರು ಇನ್ನೂ ಇಲ್ಲಿ ರೀಚ್ ಆಗಿಲ್ಲ. ಅವ್ರಿಗೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಸರ್. ನಾನು ವಿಚಾರಿಸ್ತೀನಿ ಸರ್, ಇಡ್ತೀನಿ. ಇವನ್ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದಾನೆ? ಇವನ್ ಮಾತಲ್ಲಿ ಭಯ ಇದೆ. ಅಂದ್ರೆ ಇಲ್ಲೇನೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಹಾಗಾದ್ರೆ ಇವನ್ ಅಮ್ಮ ಮನೆಗೆ ಕಾರ್ ಕಳ್ಸಿದ್ನ ಇಲ್ವಾ? ಒಂದ್ ವೇಳೆ